ನನ್ನ ಪ್ರಕಾರ ನಾನು ಯಾಕೆ ಈ ರೀತಿ ಆಡ್ತಿದ್ದೀನಿ ಅಂತ ಅವ್ರಿಗೆ ತಲೆ ಕೆಟ್ಟೋಗಿರುತ್ತೆ. ಅವ್ರು ಈ ಥರ ಮುದ್ದಾಗಿ ಪಾಪಚ್ಚಿ ಥರ ಆಡೋದನ್ನ ನೋಡೋದೇ ನನಗೆ ಖುಷಿ. ನಗ್ಬೇಡಿ ಪಾಪ. ಅವರು ನಿಜ ಹೇಳಬೇಕು ಅಂದರೆ ಅವರು ನಿಮ್ಮಷ್ಟೇ ಒಳ್ಳೆಯವರು ಗೊತ್ತಾ. ಅವ್ರ ಮನಸ್ಸಲ್ಲಿ ಯಾವುದೇ ರೀತಿ ಕಲ್ಮಶ, ದ್ವೇಷ, ಅಸೂಯೆ ಯಾವುದೂ ಇಲ್ಲ. ನಮ್ಮ ಯಜಮಾನ್ರು ಅಂದರೆ ಯಜಮಾನ್ರು. ಅದಕ್ಕಿಂತ ಒಂದು ದೊಡ್ಡ ಸತ್ಯ ಹೇಳಬೇಕು ಅಂತಂದರೆ ನಿಮ್ಮ ಮುಂದೆನೂ ಅವ್ರನ್ನ ಯಜಮಾನ್ರು ಅಂತ ಕರೆಯೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. ಹಾಗೆ ಸಿಕ್ಕಾಪಟ್ಟೆ ಖುಷಿನೂ ಆಗ್ತಾ ಇದೆ. ನನ್ನ ಜೀವನದಲ್ಲೇ ನಾನು ಇಷ್ಟು ಖುಷಿಯಾಗಿರಲಿಲ್ಲ. ನನ್ನ ಈ ಖುಷಿಗೆ ಕಾರಣ ಏನು ಗೊತ್ತಾ? ನನ್ನ ಕೊರಳಲ್ಲಿರೋ ಈ ತಾಳಿ. ಇದು ಬಂದಾಗಿಂದ ನನ್ನ ಜೀವನನೇ ಬದಲಾಗಿದೆ. ಪ್ರಪಂಚನೇ ಬೇರೆ ರೀತಿ ಕಾಣಿಸ್ತಿದೆ. ಎಲ್ಲೋಗಿದ್ದಾಳೆ ಪಾರ್ವತಿ? ಮಾರ್ಕೆ ಕಾಣಿಸ್ತಿಲ್ವಲ್ಲ? ನನಗೀಗ ಈ ತಾಳಿ ಕಟ್ಟಿರೋ ನಮ್ಮ ಯಜಮಾನ್ರನ್ನ ಬಿಟ್ಟು ಬೇರೆ ಏನೂ ಬೇಕು ಅನ್ನಿಸ್ತಿಲ್ಲ. ಅವರೇ ನನ್ನ ಪ್ರಪಂಚ ಆಗೋಗಿದ್ದಾರೆ. ಯಾಕೆ ಅಂದರೆ ಎಲ್ಲ ಖುಷಿನೂ ನಮ್ಮ ಯಜಮಾನ್ರಲ್ಲೇ ಇದೆ ಅನ್ನೋದು ಖಾತ್ರಿಯಾಗಿದೆ. ಇದೇ ಖುಷಿಲಿ ಒಂದ್ಸತಿ ಜೋರಾಗಿ ಕೂಗ್ಬಿಡ್ಲಾ? ಯಜಮಾನ್ ಶಾಕಿಂಗ್ ಸ್ಟಾರ್ ಹರೀಶು, ನಿತ್ಕೊಳ್ಳಪ್ಪ. ಏನು ನಾನು ಶಾಕ್ ಕೊಡಕ್ ಬಂದು ನೀನೇ ಶಾಕ್ ತಗೊಂಡ್ಬಿಟ್ಯಾ? ಅದಕ್ಕೆ ಹೇಳಿದ್ದು ಯಾರ್ಯಾರು ಎಲ್ಲೆಲ್ಲಿರ್ಬೇಕೋ ಅಲ್ಲಲ್ಲೇ ಇರ್ಬೇಕು ಅಂತ. ಇಲ್ಲ ಅಂದ್ರೆ ಹಣೆ ಮೇಲೆ ಬ್ರಹ್ಮ ಬರ್ದಿರೋ ಗೆರೆಗಳು ಅಳ್ಸ್ ಹೋಗುತ್ತೆ. ನೀವು ತಪ್ಪು ಮಾಡ್ತಾ ಇದ್ದೀರಾ. ಮುಚ್ಚೋ ಬಾಯಿ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ನೀನ್ ನನಗೆ ಉಪದೇಶ ಮಾಡೋಕ್ ಬರ್ಬೇಡ. ನೀನಾಯ್ತು ನಿನ್ ಕೆಲ್ಸ ಆಯ್ತು ಅಂತ ಸುಮ್ನೆ ಇದ್ರೆ ಬದುಕಿರೋ ತನಕ ನೆಮ್ಮದಿಯಾಗಿ ಬದುಕಿರ್ತೀಯ. ಈ ತರ ಹೇಳಿ ಕೆಲಸ ಮಾಡಕ್ಕೆ ನಿಮ್ಗೆ ಮನ್ಸಾದ್ರೂ ಹೇಗ್ ಬರುತ್ತೆ? ನೀರಿಗೆ ಇಳಿದ್ಮೇಲೆ ಆಳದ ಬಗ್ಗೆ ಯೋಚನೆ ಮಾಡಬಾರ್ದು. ಅನ್ಕೊಂಡಿದ್ದನ್ನ ಸಾಧನೆ ಮಾಡ್ಬೇಕು ಅಂದ್ರೆ ಎಷ್ಟು ಆಳಕ್ಕಾದ್ರೂ ಹೋಗೋಕೆ ತಯಾರಿರ್ಬೇಕು. ನಾನು ಅದಕ್ಕೆ ತಯಾರಿದ್ದೀನಿ. ದೇವ್ರಂತ ಜನಗಳಿಗೆ ಮೋಸ ಮಾಡ್ತಾ ಇದ್ದೀರಾ. ನಿಮ್ಗೆ ಒಳ್ಳೇದಾಗಲ್ಲ. ಅಯ್ಯೋ ಬೇಡಪ್ಪ, ನನಗೆ ಒಳ್ಳೇದಾಗೋದೇ ಬೇಡ. ಆ ದೇವ್ರ ಹತ್ರ ನಾನು ಯಾವತ್ತೂ ಅದನ್ನೆಲ್ಲ ಬೇಡ್ಕೊಳ್ಳೋದೇ ಇಲ್ಲ. ನೋಡು, ನೆನ್ನೆನೆ ನಿನ್ಗೆ ಹೇಳ್ದೆ ಸುಮ್ಮನೆ ಇದ್ದು ಬಿಡು ಅಂತ. ನೀನ್ ನನ್ನ ಮಾತೇ ಕೇಳಲ್ವಲ್ಲ. ಈಗ ಇನ್ನೂ ಒಂದ್ಸಲ ಹೇಳ್ತಾ ಇದ್ದೀನಿ, ಎರಡು ಕಿವಿನ ಅಗ್ಲ ಮಾಡ್ಕೊಂಡು ಕೇಳಿಸ್ಕೊ. ಚಿಕ್ಕ ವಯಸ್ಸಿಂದ ನಿನಗೆ ಫ್ಯಾಮಿಲಿ ಇರಲಿಲ್ಲ. ಈಗ ಉಮಾ ನಿನ್ ಹೆಂಡತಿಯಾಗಿ ಸಿಕ್ಕಿದಾಳೆ. ನಿನಗೆ ಅಂತ ಒಂದು ಫ್ಯಾಮಿಲಿ ಇದೆ. ನಿನ್ನ ಫ್ಯಾಮಿಲಿನ ಉಳಿಸ್ಕೋಬೇಕು ಅಂದ್ರೆ ಇನ್ನೊಂದು ಫ್ಯಾಮಿಲಿ ವಿಚಾರಕ್ಕೆ ತಲೆ ಹಾಕಬಾರ್ದು. ಮೋಸನ ನೋಡ್ಕೊಂಡು ಸುಮ್ನಿರಕ್ಕಾಗಲ್ಲ ಅಂತ ಏನಾದ್ರೂ ಕಿತಾಪತಿ ಮಾಡಿದ್ರೆ ನಿನ್ ಹೆಂಡ್ತಿನ ನೀನ್ ಉಳಿಸ್ಕೊಳಕ್ಕೆ ಆಗಲ್ಲ. ಉಮಾ ಇವ್ರ ಸೊಸೆ, ಇವ್ರು ಈ ರೀತಿ ಮಾಡೋಕ್ ಸಾಧ್ಯನಾ ಅಂತ ಯೋಚನೆ ಮಾಡ್ತಿದ್ಯಾ? ನನ್ ತಲೆ ಹೋಗುತ್ತೆ ಅನ್ನೋದಾದ್ರೆ ನಾನ್ ಯಾರ ತಲೆ ತೆಗೆಯೋದಕ್ಕೂ ಹೇಸೋದಿಲ್ಲ. ಇದ್ದೇ ಕೊನೆ. ಇನ್ಯಾವತ್ತೂ ಇಂಥ ಸಾಹಸ ಮಾಡೋದಕ್ಕೆ ಕೈ ಹಾಕ್ಬೇಡ. ಎಲ್ಲದಕ್ಕಿಂತ ಜೀವ ದೊಡ್ಡದು. ಬದುಕಿದ್ರೆ ಬೇಡ್ಕೊಂಡಾದ್ರೂ ತಿನ್ಬೋದು. ಹೋಗ. ಪಾರ್ವತಿ ವಯಸ್ಸಲ್ವಾ? ಇಲ್ಲೇ ಎಲ್ಲೋ ಇದ್ದಾಳೆ ಅನ್ಸುತ್ತೆ. ಯಜಮಾನ್ರೆ ಅಂತ ಯಾಕೆ ಕರೀತಾ ಇದ್ದಾಳೆ?
ಅವಳಿಗೆ ನಾನು ಬಂದಿರೋದೇನಾದ್ರೂ ಗೊತ್ತಾಗೋಯ್ತಾ? ಯಜಮಾನ್ರೇ! ಇಲ್ಲೇ ಎಲ್ಲೋ ಹತ್ರ ಇದ್ದಾಳೆ ಅನ್ಸುತ್ತೆ. ಪಾರ್ವತಿ! ಪಾರ್ವತಿ ವಾಯ್ಸ್ ಇಲ್ಲಿಂದಾನೆ ಬಂತಲ್ಲ. ಇಲ್ಲಿ ಬಂದು ನೋಡಿದ್ರೆ ಕಾಣಿಸ್ತಾನೆ ಇಲ್ಲ. ಪಾರ್ವತಿ, ನಾನು ಹೇಳಲಿಲ್ವಾ ನಮ್ಮ ಯಜಮಾನ್ರಿಗೆ ನನ್ನ ಬಿಟ್ಟಿರೋದಕ್ಕಾಗಲ್ಲ ಅಂತ? ಇಲ್ಲಿಗೆ ಹುಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ನೋಡು. ನನಗಿರೋ ಭಾವನೆನೇ ಅವ್ರಿಗೂ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಆ ದೇವರು ಅವರನ್ನ ನನ್ನ ಹತ್ರ ಕಳಿಸ್ಬಿಡ್ತಾನೆ. ಪಾರ್ವತಿ! ಏನು ಈಗ ನಾನು ಅವ್ರನ್ನ ಹೋಗಿ ಮಾತಾಡ್ಸ್ಬೇಕಾ? ಬೇಡ, ಇನ್ನ ಸ್ವಲ್ಪ ಮಜಾ ತಗೊಳ್ಳೋಣ, ಸುಮ್ಮನೆ ಇರು. ಪಾರ್ವತಿ! ಪಾರ್ವತಿ, ನೀನ್ ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಹುಡುಗಾಟ ಆಡ್ಬೇಡ, ಸುಮ್ಮನೆ ಎದುರುಗಡೆಗೆ ಬಾ. ನಾನು ಹುಡುಗಾಟನೇ ಆಡೋದು, ನಾನು ಬರೋದಿಲ್ಲ. ಅದೇನು ಮಾಡ್ತೀರೋ ನಾನು ನೋಡೇ ಬಿಡ್ತೀನಿ. ನೋಡು ಪಾರ್ವತಿ, ಸಿನಿಮಾದಲ್ಲಿ ಹೇಳ್ದಂಗೆ ಹೇಳ್ತಾ ಇದ್ದೀನಿ, ನಿನ್ನ ಎಲ್ಲ ಕಡೆಯಿಂದ ಸುತ್ತುವರೆದಿದ್ದೀನಿ. ನೀನು ತಪ್ಪಿಸ್ಕೊಂಡು ಹೋಗಕ್ಕೆ ಚಾನ್ಸೇ ಇಲ್ಲ. ಸುಮ್ಮನೆ ಹೊರಗೆ ಬಂದ್ಬಿಡು. ಓಹೋ, ಜೋಕು. ಇರೋದೊಬ್ರು ಕಾಡು ಫುಲ್ಲು ಸುತ್ತುವರೆದು ಬಿಟ್ಟಿದಾರಂತೆ. ಏನು ಈ ಕಾಡಲ್ಲಿ ಕಾಮಿಡಿ. ನೀನು ಮಾತಾಡಲಿಲ್ಲ ಅಂದ ತಕ್ಷಣ ನೀನು ಇಲ್ಲಿಲ್ಲ ಅಂದ್ಕೊಂಡು ನಾನು ಹೋಗ್ತೀನಿ ಅಂತ ಅಂದ್ಕೊಂಡಿದ್ಯಾ? ನೀನು ಕಿಲಾಡಿ ಆದರೆ ನಾನು ಜಗತ್ ಕಿಲಾಡಿ ಪಾರ್ವತಿ. ಓ, ನೀವು ಜಗತ್ ಕಿಲಾಡಿ ಅಂದರೆ ನಾನು ಅದಕ್ಕಿಂತ ದೊಡ್ಡ ಕಿಲಾಡಿ. ಬರಲ್ಲ ಅಂದರೆ ಬರಲ್ಲ, ಬರಲ್ಲ ಬರಲ್ಲ ಬರಲ್ಲ. ಪಾರ್ವತಿ, ನಾನು ನಿನ್ನ ಬಾಸ್ ಆರ್ಡರ್ ಮಾಡ್ತಾ ಇದ್ದೀನಿ, ಬರ್ತೀಯೋ ಇಲ್ವೋ? ಬಾಸ್ ಆಗಿ ಹೇಳಿದ್ರು ಅಷ್ಟೇ, ಯಜಮಾನ್ರಾಗಿ ಹೇಳಿದ್ರು ಅಷ್ಟೇ, ಬರಲ್ಲ ಅಂದರೆ ಬರಲ್ಲ. Hello, Atte. How are you? I'm fine, Anushka. ಅಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆಯಾ? No problem, Atte. ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ. ದಟ್ಸ್ ಗುಡ್. ಸೊ ಎಲ್ಲರೂ ಆರಾಮಾಗಿದ್ದೀರಾ? ಹಾ ಅತ್ತೆ, ಆರಾಮಾಗಿದ್ದೀವಿ. ಓಕೆ. ಆದಿಗೆ ಸ್ವಲ್ಪ ಫೋನ್ ಕೊಡು. ಅದು ಅತ್ತೆ, ನಾನು ಹೊರಗಡೆ ಬಂದಿದ್ದೀನಿ. ಆದಿತ್ಯ ಫಾರ್ಮ್ ಹೌಸಲ್ಲೇ ಇದ್ದಾನೆ. ಫಾರ್ಮ್ ಹೌಸಲ್ಲೇ ಇದ್ದಾನಾ? ಯಾಕೆ, ನೀನೆಲ್ಲಿದೆಯಾ? ಟೆನ್ಷನ್ ಮಾಡ್ಕೊಳ್ಳೋ ಅಂಥದ್ದು ಏನಿಲ್ಲ ಅತ್ತೆ. ಅದು ಈವ್ನಿಂಗ್ ಫಂಕ್ಷನ್ಗೆ ಅಂತ ಆದಿಗೋಸ್ಕರ ಶಾಪಿಂಗ್ ಮಾಡಕ್ ಹೋಗಿದ್ದೆ. ಆಕ್ಚುಲಿ ಆದಿ ಕೂಡ ನನ್ನ ಜೊತೆ ಬರ್ಬೇಕಾಗಿತ್ತು, ಬಟ್ ಅವ್ನ ಕಾಲಿಗೆ ಸಣ್ಣ ಏಟ್ ಬಿದ್ದಿದ್ರಿಂದ ಅವ್ನು ಬರಕ್ ಆಗ್ಲಿಲ್ಲ ಅತ್ತೆ. ಏನು, ಕಾಲಿಗೆ ಏಟಾಗಿದೆಯಾ? ಎನಿಥಿಂಗ್ ಸೀರಿಯಸ್? ನೋ 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 ಅತ್ತೆ, ನಥಿಂಗ್ ಟು ವರಿ. ಕಾಲಿಗೆ ಸ್ವಲ್ಪ ಏಟ್ ಬಿದ್ದಿದೆ ಅಷ್ಟೇ. ಅದಕ್ಕೆ ರೆಸ್ಟ್ ಮಾಡು ಅಂತ ಹೇಳಿ ನಾನೇ ಶಾಪಿಂಗಿಗೆ ಬಂದೆ. ಫಾರ್ಮ್ ಹೌಸಲ್ಲಿ ನೆಟ್ವರ್ಕ್ ಇಲ್ವಾ? ಹಾಗೇನಿಲ್ವಲ್ಲ, ನೆಟ್ವರ್ಕ್ ಕರೆಕ್ಟಾಗೇ ಇದೆ. ಯಾಕತ್ತೆ? ಆದಿಗೆ ಫೋನ್ ಮಾಡಿದೆ, ನಾಟ್ ರೀಚಬಲ್ ಅಂತ ಬಂತು, ಅದಕ್ಕೆ ಕೇಳಿದೆ. ಈ ಫಾರ್ಮ್ ಹೌಸ್ ಇಂದ ಒಂದು ಸಕ್ಕದಾಗಿರೋ ಕಾರ್ಡ್ ಇದೆಯಂತೆ, ಸೀನ್ಸ್ ಎಲ್ಲ ಸೂಪರ್ ಆಗಿದೆಯಂತೆ. ನಾವ್ ಯಾಕೆ ಅಡ್ವೆಂಚರಸ್ ಆಗಿ ಟ್ರೆಕಿಂಗ್ ಪ್ಲಾನ್ ಮಾಡಬಾರ್ದು? ಪಾರ್ವತಿಯಲ್ಲಿ? ಅದು ಅತ್ತೆ, ಫಾರ್ಮ್ ಹೌಸಲ್ಲಿ ಒಬ್ಬ ಕೇರ್ ಟೇಕರ್ ಇದ್ದಾನೆ, ಅವನ ಜೊತೆ ಹೊರಗಡೆ ಹೋಗಿದ್ದಾಳೆ. ನಥಿಂಗ್ ಟು ವರಿ ಅತ್ತೆ. ನಾನೀಗ ಫಾರ್ಮ್ ಹೌಸ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗ್ತಿದ್ದಂಗೆ ಆದಿಗೆ ಕಾಲ್ ಮಾಡಕ್ಕೆ ಹೇಳ್ತೀನಿ. ಓಕೆ, ಟೇಕ್ ಕೇರ್.
ಈ ಆದಿ ನನ್ನ ಹತ್ರ ಸುಳ್ಳು ಹೇಳಿ ವಾಪಸ್ ಕಾಡಿಗೇನಾದ್ರೂ ಹೋಗಿರ್ಬೋದಾ? ಬಟ್ ಕಾಡಿಗೆ ಯಾಕೆ ಹೋಗ್ತಾನೆ? ಒಂದ್ ವೇಳೆ ಆ ಪಾರ್ವತಿನೂ ಏನಾದ್ರೂ ಕಾಡಿಗೆ ಹೋಗಿದ್ರೆ? ಡ್ರೈವರ್, ಸ್ವಲ್ಪ ಬೇಗ ಹೋಗಪ್ಪ. ಸರಿ ಬಿಡು, ನೀನೊಬ್ಳೆ ಹಠ ಮಾಡೋದು ಅಂದ್ಕೊಂಡಿದ್ಯಾ? ನನಗೂ ನಿನ್ಕಿಂತ ಜಾಸ್ತಿನೇ ಹಠ ಇದೆ. ನೀನು ಬರೋವರೆಗೂ ನಾನು ಇಲ್ಲಿಂದ ಕದಲಲ್ಲ, ಧರಣಿ ಕೂರ್ತೀನಿ. ಕೂತ್ಕೊಳ್ಳಿ. ಪಾರ್ವತಿ, ಈ ಥರ ಎಲ್ಲ ಮಾಡಿದ್ರೆ ನಾನು ಹೆದರ್ಕೊಳ್ತೀನಿ ಅಂತ ಅನ್ಕೊಂಡಿದ್ಯಾ? ನಾನು ಇದಕ್ಕೆಲ್ಲ ಜಗ್ಗಲ್ಲ. ಪಾರ್ವತಿ, ಕಲ್ಲೆಸ್ತಿದ್ ನೀನೇ ತಾನೇ? ಮಾತಾಡು. ಪಾರ್ವತಿ, ಇವಾಗ ಓಡೋಗಿದ್ ನೀನೇ ತಾನೇ? ಇದು ಕಾಡು, ತಮಾಷೆ ಮಾಡಬೇಡ. ಪಾರ್ವತಿ, ಈ ಕಡೆ ಹೋಗಿದ್ ನೀನೇ ತಾನೇ? ಪಾರ್ವತಿ, ಪಾರ್ವತಿ, ಇದು ಕಾಡು, ತಮಾಷೆ ಆಡ್ಬೇಡ, ಬಂದ್ಬಿಡು. ಯಾರೋ ಯಾರೋ ಗೀಚಿ ಹೋದ ಹಾಡು ಹಣೆಯ ಬರಹ. ಕಡೆಗೂ ನನ್ನ ಲೈಫಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಪ್ಯಾತೋನಿ ಅಂತ ಫಿಕ್ಸ್ ಆಗೋಯ್ತು. ನನ್ನ ಜೊತೆ ಚೆನ್ನಾಗಿರೋರೆಲ್ಲ ನನಗೆ ವಿಲನ್ಗಳಾಗ್ತಾರಲ್ಲ. ನಿನ್ನೆವರೆಗೂ ಈ ಆದಿಸರು ಚೆನ್ನಾಗೇ ಇದ್ರು, ಇವತ್ತು ಅವ್ರು ಪಾರು ಕಾಳಾಗ್ತಾ ಇದ್ರಂತ ನನಗೇ ಡೌಟ್ ಬರ್ತಾ ಇದೆ. ಯಾರು ನಂಬಿದ್ರು ವಯಸ್ಸಿಗೆ ಬಂದಿರೋ ಹುಡುಗರು ನಂಬಾರ್ದು. ರೀ, ನಾನು ಅವರೇ, ಆದಿಯಲ್ಲಿ? ಮೇಡಮ್, ಎಕ್ಸಾಕ್ಟಾಗಿ ಯಾವ ಲ್ಯಾಂಡ್ ಮಾರ್ಕಲ್ಲಿದ್ದಾರೆ, ಯಾವ ಮರ ಸುತ್ತಾ ಇದ್ದಾರೆ ಅಂತ ಗೊತ್ತಿಲ್ಲ, ಆದರೆ ಏರಿಯಾ ಮಾತ್ರ ಕಾಡು ಅಂತ ಹೇಳ್ಬೋದು.